ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಗೆಳೆಯರೆ, ಬೆಳಗ್ಗೆ ಎದ್ದು ಶಿಸ್ತಾಗಿ ನಮ್ಮ ಫಾಲೋವರ್ಸಿಗೆ ಇದನ್ನ ಲೊಕೇಶನ್ ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರೋದು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ವೆಂಕಟಾಪುರ ಬಂಸಾಂದ್ರ ಹತ್ರದಲ್ಲಿ, ವೆಂಕಟಾಪುರದ ಹತ್ರ ಆಯಾಮ್ ಕೆರೆ ಅಂತ. ಇದು ಆಯಾಮ್ ಸೆರವು ಅಂತಾರೆ ತೆಲುಗಿನಾಗೆ, ಆಯಾಮ್ ಕೆರೆ. ಇದು ಆಳ ಎಷ್ಟಿದೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಆದರೆ ಈ ಇರೋ ನೀರು ಕ್ಲಾರಿಟಿ ಹೆಂಗೆ ನೀಟಾಗಿ ಕಾಣಿಸ್ತಿದೆ ನೋಡಿ. ಒಳಗಡೆ ಮೊಟ್ಟೆ ಇಡಕ್ಕಂತ ಮಾಡಿರೋ ಮೀನಿನ ಸ್ಥಳ ಇದೆ, ಅದು ಕೂಡ ನೀಟಾಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಲೊಕೇಶನ್ ಯಾವ ಥರ ಇದೆ, 3 ಕಡೆಯಿಂದ ಬೆಟ್ಟನೇ ಇದೆ, ಒಂದು ಕಡೆ ಕಟ್ಟೆ ಇದೆ, ಕೆರೆ ಕಟ್ಟೆ ಇದೆ. ಯಾವುದೇ ಕಾರಣಕ್ಕೂ ಒಂದು ದಿವಸ ಕೂಡ ನೀರು ಖಾಲಿಯಾಗಿರೋದೇ ನೋಡಿಲ್ಲ ಈ ಕೆರೆನಾಗೆ, ಅಂಥ ಲೊಕೇಶನ್ ಇದು. ಇಲ್ಲಿ ಬೆಳಗ್ಗೆ ಎದ್ದು ಬಂದರೆ ಎಲ್ಲ ಗಿಳಿಗಳ ಸೌಂಡು, ಪಕ್ಷಿಗಳ ಸೌಂಡು, ಪ್ರಾಣಿಗಳದ್ದು, ನವಿಲುಗಳಂತೂ ಬೇಜಾನವೆ ಹೇಳೋಕ್ಕೆ. ಈ ಲೊಕೇಶನ್ನು ಆದಷ್ಟು ನಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. 50-60% ಯಾರಿಗೂ ಗೊತ್ತಿಲ್ಲ. ಒಂದು 40% ಇಲ್ಲಿರೋ ಹಳ್ಳಿಗಳಿಗೆ, ಸುತ್ತಮುತ್ತ ಹಳ್ಳಿಗಳಿಗೆ ಮಾತ್ರ ಗೊತ್ತಿದೆ ಇಲ್ಲೊಂದು ಕೆರೆ ಇದೆ, ಇಲ್ಲೊಂದು ಲೊಕೇಶನ್ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಆದರೆ ಹತ್ರ ಇರೋರು ಏನು ಬರ್ತಾರೆ, ಒಂದು ದಿವಸ 2 ದಿವಸ ಬರ್ತಾರೆ, ಡೈಲಿ ಅದೇ ಅಭ್ಯಾಸ ಆಗಿರುತ್ತೆ. ಇಲ್ಲಿ ನಿಯರ್ ಬೈ ಇರೋರಿಗೆಲ್ಲ ನೋಡಿ ಬೇಜಾರಾಗಿರುತ್ತೆ ಅಷ್ಟೇ. ಆದರೆ ದೂರದಿಂದ ಬರೋರಿಗೆ ಒಂಥರ ಒಂದು ಖುಷಿ ಇಂಥ ಪ್ಲೇಸ್ಗೆ ಬರೋಕ್ಕೆ. ಹಂಗಾಗಿ ನಾನು ರೀಲ್ ಮಾಡಿ ಹಾಕ್ತಾಯಿದ್ದೀನಿ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮಂಚೇನಹಳ್ಳಿಯಿಂದ ಒಂದು 20 ಕಿಲೋಮೀಟರ್ ಬರುತ್ತೆ ಈ ಕೆರೆಗೆ. ಲೊಕೇಶನ್ ಅಂತೂ ಸೂಪರಾಗಿದೆ. ಬೆಳಗ್ಗೆ ಎದ್ದು ಬಂದರೆ ಸೂರ್ಯೋದಯ ಅನ್ನೋದು ನೀಟಾಗಿ ಮಾಡ್ಕೋಬೋದು, ಹಂಗೆ ನೀಟಾಗಿ ಕಾಣಿಸುತ್ತೆ. ಬೆಟ್ಟದ ಹಿಂದೆ ಎದ್ದು ಬರ್ತಾಯಿದ್ರೆ ನೀಟಾಗಿ ಲೊಕೇಶನ್ ಅಂತೂ ಸೂಪರಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೈ ಫ್ರೆಂಡ್ಸ್.